ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ಅವರ ಹಾಸನದ ಸೈಟ್ ವಿಚಾರ ಕೆಲ ದಿನಗಳ ಹಿಂದೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿತ್ತು. ಈಗ ಅದೇ ವಿಚಾರಕ್ಕೆ ಪುಷ್ಪಾ ಅವರು ದೇವರಾಜ್ ಅನ್ನೋರ ಜೊತೆ ವಾಗ್ವಾದ ನಡೆಸಿದ್ದು ಭಾರಿ ಹೈ ಡ್ರಾಮಾವೇ ನಡೆದು ಹೋಗಿದೆ. ಯಶ್ ತಾಯಿ ಹಾಸನ ಸೈಟ್ ಜಟಾಪಟಿ, ಕಾಂಪೌಂಡ್ ಕೆಡವಿದ್ದ ಮಾಲೀಕನ ವಿರುದ್ಧ ಕಿಡಿ. ಇಷ್ಟು ವರ್ಷ ಎಲ್ಲಿ ಹೋಗಿದ್ರಿ? ನೀವ್ಯಾರು? ಬ್ರೋಕರ? ನೀವೆಲ್ಲರೂ ಬಂದು ದಾಂಧಲೆ ಮಾಡಕೂಡುದು. ಹೀಗಂತ ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪಾ ಹಾಸನದಲ್ಲಿಂದು ರೌದ್ರಾವತಾರ ತಾಳಿದ್ರು. ಸೈಟ್ ಜಟಾಪಟಿ ವಿಚಾರಕ್ಕೆ ಕಾಂಪೌಂಡ್ ಡೆಮಾಲಿಷ್ ಮಾಡಿದ್ದವರ ವಿರುದ್ಧ ರೊಚ್ಚಿಗೆದ್ದಿದ್ರು. ಹಾಸನದಲ್ಲಿ ನಟ ಯಶ್ ತಾಯಿ 6 ವರ್ಷಗಳ ಹಿಂದೆ ನಿವೇಶನವೊಂದನ್ನು ಖರೀದಿಸಿದ್ರು. ಇಲ್ಲಿನ ವಿದ್ಯಾನಗರದಲ್ಲಿ ಪುಷ್ಪಾ ಅವರ ಮನೆ ಇದೆ. ಆದ್ರೆ ಇವರು ನಿರ್ಮಿಸಿದ್ದ ಕಾಂಪೌಂಡ್ ಅನ್ನ ಮೂಲ ಮಾಲೀಕರು ಧ್ವಂಸಗೊಳಿಸಿದ್ರು. ಇದೇ ವಿಚಾರ ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು. ಇಂದು ಸ್ಥಳಕ್ಕೆ ಆಗಮಿಸಿದ ಯಶ್ ತಾಯಿ ಕಾಂಪೌಂಡ್ ಕೆಡವಿಸಿದ್ದ ಮಾಲೀಕನ ಜೊತೆ ವಾಗ್ವಾದಕ್ಕೆ ಇಳಿದಿದ್ರು. ನಮ್ ಜಾಗನ ಹೋಗಪ್ಪ, ನೀನು ಬರ್ಬೇಡ. ರೌಡಿಸಂ ಮಾಡಕ್ ಬರ್ತೀರಿ. ನೀವೆಲ್ಲ ಬ್ರೋಕರ್ಗಳು ರೌಡಿಸಂ. ವಿವಾದಿತ ಜಾಗದಲ್ಲಿ ಯಶ್ ತಾಯಿ ಪುಷ್ಪಾ ಹಾಗೂ ಜಿಪಿಎ ಹೋಲ್ಡರ್ ದೇವರಾಜ್ ನಡುವೆ ಜಗಳವೇ ನಡೆದೋಯ್ತು. ಪುಷ್ಪಾ ಹಾಕಿದ್ದ ಕಾಂಪೌಂಡ್ ತೆರವು ಮಾಡಿ ದೇವರಾಜ್ ತಂತಿ ಬೇಲಿ ಹಾಕಿದ್ರು. ಹೀಗಾಗಿ ಇಂದು ಪುಷ್ಪಾ ತಾವೇ ಸ್ಥಳಕ್ಕೆ ಬಂದು ತಂತಿ ಬೇಲಿ ತೆರವುಗೊಳಿಸಿ ಮತ್ತೆ ಕಾಂಪೌಂಡ್ ನಿರ್ಮಿಸೋದಕ್ಕೆ ಮುಂದಾಗಿದ್ರು. ಇದೇ ವಿಚಾರಕ್ಕೆ ಭಾರೀ ವಾಗ್ವಾದವೇ ನಡೆಯಿತು. ಇನ್ನು ಈ ಜಟಾಪಟಿ ಬೆನ್ನಲ್ಲೇ ಜಿಪಿಎ ಹೋಲ್ಡರ್ ದೇವರಾಜ್ ನ್ಯಾಯಾಲಯದಲ್ಲಿ ನೀವು ಸಾಬೀತು ಮಾಡಿ ಅಂತ ಸವಾಲ್ ಹಾಕಿದ್ದಾರೆ. ಒಬ್ಬ ಉನ್ನತ ಅಧಿಕಾರಿ, ಒಬ್ಬ ಡಿಪಾರ್ಟ್ಮೆಂಟ್ ಅಲ್ಲಿರುವಂತ ವ್ಯಕ್ತಿ ಇಷ್ಟೆಲ್ಲ ಗೊಂದಲ ಇದ್ರು ಕೂಡ ಮೊನ್ನೆ 17ನೇ ತಾರೀಕು ಜಿಪಿಎ ಮಾಡಿದ್ದಾರೆ. 17ನೇ ತಾರೀಕು ಜಿಪಿಎ ಮಾಡಬಹುದು ಸರ್. ಸಂಬಂಧ ಇಲ್ಲ. ಸದ್ಯ ಸೈಟ್ ವಿಚಾರಕ್ಕೆ ಹಾಸನದ ಪೊಲೀಸ್ ಠಾಣೆಯಲ್ಲಿ ಎರಡೂ ಕಡೆಯಿಂದಲೂ ದೂರು ಪ್ರತಿದೂರು ದಾಖಲಾಗಿವೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ಅವರ ಹಾಸನದ ಸೈಟ್ ವಿಚಾರ ಕೆಲ ದಿನಗಳ ಹಿಂದೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿತ್ತು. ಈಗ ಅದೇ ವಿಚಾರಕ್ಕೆ ಪುಷ್ಪಾ ಅವರು ದೇವರಾಜ್ ಅನ್ನೋರ ಜೊತೆ ವಾಗ್ವಾದ ನಡೆಸಿದ್ದು ಭಾರಿ ಹೈ ಡ್ರಾಮಾವೇ ನಡೆದು ಹೋಗಿದೆ. ನಟ ಯಶ್ ತಾಯಿ ಹಾಸನ ಸೈಟ್ ಜಟಾಪಟಿ, ಕಾಂಪೌಂಡ್ ಕೆಡವಿದ್ದ ಮಾಲೀಕನ ವಿರುದ್ಧ ಕಿಡಿ. ಇಷ್ಟು ವರ್ಷ ಎಲ್ಲಿ ಹೋಗಿದ್ರಿ? ನೀವ್ಯಾರು? ಬ್ರೋಕರ? ನೀವೆಲ್ಲರೂ ಬಂದು ದಾಂಧಲೆ ಮಾಡಕೂಡುದು. ಹೀಗಂತ ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪಾ ಹಾಸನದಲ್ಲಿಂದು ರೌದ್ರಾವತಾರ ತಾಳಿದ್ರು. ಸೈಟ್ ಜಟಾಪಟಿ ವಿಚಾರಕ್ಕೆ ಕಾಂಪೌಂಡ್ ಡೆಮಾಲಿಷ್ ಮಾಡಿದ್ದವರ ವಿರುದ್ಧ ರೊಚ್ಚಿಗೆದ್ದಿದ್ರು. ಹಾಸನದಲ್ಲಿ ನಟ ಯಶ್ ತಾಯಿ 6 ವರ್ಷಗಳ ಹಿಂದೆ ನಿವೇಶನವೊಂದನ್ನು ಖರೀದಿಸಿದ್ರು. ಇಲ್ಲಿನ ವಿದ್ಯಾನಗರದಲ್ಲಿ ಪುಷ್ಪಾ ಅವರ ಮನೆ ಇದೆ. ಆದ್ರೆ ಇವರು ನಿರ್ಮಿಸಿದ್ದ ಕಾಂಪೌಂಡ್ ಅನ್ನ ಮೂಲ ಮಾಲೀಕರು ಧ್ವಂಸಗೊಳಿಸಿದ್ರು. ಇದೇ ವಿಚಾರ ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು. ಇಂದು ಸ್ಥಳಕ್ಕೆ ಆಗಮಿಸಿದ ಯಶ್ ತಾಯಿ ಕಾಂಪೌಂಡ್ ಕೆಡವಿಸಿದ್ದ ಮಾಲೀಕನ ಜೊತೆ ವಾಗ್ವಾದಕ್ಕೆ ಇಳಿದಿದ್ರು. ನಮ್ ಜಾಗನ ಹೋಗಪ್ಪ, ನೀನು ಬರ್ಬೇಡ. ರೌಡಿಸಂ ಮಾಡಕ್ ಬರ್ತೀರಿ. ನೀವೆಲ್ಲ ಬ್ರೋಕರ್ಗಳು ರೌಡಿಸಂ. ವಿವಾದಿತ ಜಾಗದಲ್ಲಿ ಯಶ್ ತಾಯಿ ಪುಷ್ಪಾ ಹಾಗೂ ಜಿಪಿಎ ಹೋಲ್ಡರ್ ದೇವರಾಜ್ ನಡುವೆ ಜಗಳವೇ ನಡೆದೋಯ್ತು. ಪುಷ್ಪಾ ಹಾಕಿದ್ದ ಕಾಂಪೌಂಡ್ ತೆರವು ಮಾಡಿ ದೇವರಾಜ್ ತಂತಿ ಬೇಲಿ ಹಾಕಿದ್ರು. ಹೀಗಾಗಿ ಇಂದು ಪುಷ್ಪಾ ತಾವೇ ಸ್ಥಳಕ್ಕೆ ಬಂದು ತಂತಿ ಬೇಲಿ ತೆರವುಗೊಳಿಸಿ ಮತ್ತೆ ಕಾಂಪೌಂಡ್ ನಿರ್ಮಿಸೋದಕ್ಕೆ ಮುಂದಾಗಿದ್ರು. ಇದೇ ವಿಚಾರಕ್ಕೆ ಭಾರೀ ವಾಗ್ವಾದವೇ ನಡೆಯಿತು.
ನಮ್ಮದು ನಾವು ಪ್ರೂವ್ ಮಾಡ್ಕೊಂಡಿದೀವಿ, ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಿದೀವಿ, ನೀವು ಮಿನಿಸ್ಟರ್ ಎಲ್ಲೋಗಿದ್ವಿ. ಇನ್ನು ಈ ಜಟಾಪಟಿ ಬೆನ್ನಲ್ಲೇ ಜಿಪಿಎ ಹೋಲ್ಡರ್ ದೇವರಾಜ್ ನ್ಯಾಯಾಲಯದಲ್ಲಿ ನೀವು ಸಾಬೀತು ಮಾಡಿ ಅಂತ ಸವಾಲ್ ಹಾಕಿದ್ದಾರೆ. ಒಬ್ಬ ಉನ್ನತ ಅಧಿಕಾರಿ, ಒಬ್ಬ ಡಿಪಾರ್ಟ್ಮೆಂಟ್ ಅಲ್ಲಿರುವಂತ ವ್ಯಕ್ತಿ ಇಷ್ಟೆಲ್ಲ ಗೊಂದಲ ಇದ್ರು ಕೂಡ ಮೊನ್ನೆ 17ನೇ ತಾರೀಕಲ್ಲಿ ಜಿಪಿಎ ಮಾಡಿದ್ದಾರೆ. 17ನೇ ತಾರೀಕಲ್ಲಿ ಜಿಪಿಎ ಮಾಡಬಹುದು ಸರ್? ಸಂಬಂಧ ಇಲ್ಲ. ಸದ್ಯ ಸೈಟ್ ವಿಚಾರಕ್ಕೆ ಹಾಸನದ ಪೊಲೀಸ್ ಠಾಣೆಯಲ್ಲಿ ಎರಡೂ ಕಡೆಯಿಂದಲೂ ದೂರು ಪ್ರತಿದೂರು ದಾಖಲಾಗಿವೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅವರ ಹಾಸನದ ಸೈಟ್ ವಿಚಾರ ಕೆಲ ದಿನಗಳ ಹಿಂದೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿತ್ತು. ಈಗ ಅದೇ ವಿಚಾರಕ್ಕೆ ಪುಷ್ಪ ಅವರು ದೇವರಾಜ್ ಅನ್ನೋರ ಜೊತೆ ವಾಗ್ವಾದ ನಡೆಸಿದ್ದು ಭಾರಿ ಹೈ ಡ್ರಾಮಾವೇ ನಡೆದು ಹೋಗಿದೆ. ನಟ ಯಶ್ ತಾಯಿ ಹಾಸನ ಸೈಟ್ ಜಟಾಪಟಿ. ಕಾಂಪೌಂಡ್ ಕೆಡವಿದ್ದ ಮಾಲೀಕನ ವಿರುದ್ಧ ಕಿಡಿ. ಇಷ್ಟು ವರ್ಷ ಎಲ್ಲಿ ಹೋಗಿದ್ರಿ? ನೀವ್ಯಾರು? ಬ್ರೋಕರ? ನೀವೆಲ್ಲರೂ ಬಂದು ದಾಂಧಲೆ ಮಾಡಕೂಡುದು. ಹೀಗಂತ ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪ ಹಾಸನದಲ್ಲಿಂದು ರೌದ್ರಾವತಾರ ತಾಳಿದ್ರು. ಸೈಟ್ ಜಟಾಪಟಿ ವಿಚಾರಕ್ಕೆ ಕಾಂಪೌಂಡ್ ಡೆಮಾಲಿಷ್ ಮಾಡಿದ್ದವರ ವಿರುದ್ಧ ರೊಚ್ಚಿಗೆದ್ದಿದ್ರು. ಎಫ್ಐಆರ್ ಇದೆಯಲ್ಲ, ನೀವ್ಯಾಕೆ ಓಡಾಡ್ತಿದ್ದೀರಿ? ಎಷ್ಟು ಆರಾಮಾಗಿ ನಾವು ಎಫ್ಐಆರ್ ಮಾಡಿದ್ವಿ, ಯಾಕೆ ನೀವು ಅರೆಸ್ಟ್ ಮಾಡಿಲ್ಲ? ನಿಮ್ಮ ಮೇಲೆ ಎಫ್ಐಆರ್ ಇದೆ, ಯಾಕೆ ಓಡಾಡ್ತಿದ್ದೀರಾ? ಹಾಸನದಲ್ಲಿ ನಟ ಯಶ್ ತಾಯಿ 6 ವರ್ಷಗಳ ಹಿಂದೆ ನಿವೇಶನವೊಂದನ್ನ ಖರೀದಿಸಿದ್ರು. ಇಲ್ಲಿನ ವಿದ್ಯಾನಗರದಲ್ಲಿ ಪುಷ್ಪ ಅವರ ಮನೆ ಇದೆ. ಆದ್ರೆ ಇವರು ನಿರ್ಮಿಸಿದ್ದ ಕಾಂಪೌಂಡ್ ಅನ್ನ ಮೂಲ ಮಾಲೀಕರು ಧ್ವಂಸಗೊಳಿಸಿದ್ರು. ಇದೇ ವಿಚಾರ ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು. ಇಂದು ಸ್ಥಳಕ್ಕೆ ಆಗಮಿಸಿದ ಯಶ್ ತಾಯಿ ಕಾಂಪೌಂಡ್ ಕೆಡವಿಸಿದ್ದ ಮಾಲೀಕನ ಜೊತೆ ವಾಗ್ವಾದಕ್ಕೆ ಇಳಿದಿದ್ರು. ನಮ್ ಜಾಗನ ಹೋಗಪ್ಪ, ನೀನು ಬರ್ಬೇಡ, ರೌಡಿಸಂ ಮಾಡಕ್ ಬರ್ತೀರಿ. ನೀವೆಲ್ಲ ಬ್ರೋಕರ್ಗಳು, ರೌಡಿಸಂ. ವಿವಾದಿತ ಜಾಗದಲ್ಲಿ ಯಶ್ ತಾಯಿ ಪುಷ್ಪ ಹಾಗೂ ಜಿಪಿಎ ಹೋಲ್ಡರ್ ದೇವರಾಜ್ ನಡುವೆ ಜಗಳವೇ ನಡೆದೋಯ್ತು. ಪುಷ್ಪ ಹಾಕಿದ್ದ ಕಾಂಪೌಂಡ್ ತೆರವು ಮಾಡಿ ದೇವರಾಜ್ ತಂತಿ ಬೇಲಿ ಹಾಕಿದ್ರು. ಹೀಗಾಗಿ ಇಂದು ಪುಷ್ಪ ತಾವೇ ಸ್ಥಳಕ್ಕೆ ಬಂದು ತಂತಿ ಬೇಲಿ ತೆರವುಗೊಳಿಸಿ ಮತ್ತೆ ಕಾಂಪೌಂಡ್ ನಿರ್ಮಿಸೋದಕ್ಕೆ ಮುಂದಾಗಿದ್ರು. ಇದೇ ವಿಚಾರಕ್ಕೆ ಭಾರಿ ವಾಗ್ವಾದವೇ ನಡೆಯಿತು. ನಮ್ಮದು ನಾವು ಪ್ರೂವ್ ಮಾಡ್ಕೊಂಡಿದೀವಿ, ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಿದೀವಿ, ನೀವು ಮಿನಿಸ್ಟರ್ ಎಲ್ಲೋಗಿದ್ವಿ. ಇನ್ನು ಈ ಜಟಾಪಟಿ ಬೆನ್ನಲ್ಲೇ ಜಿಪಿಎ ಹೋಲ್ಡರ್ ದೇವರಾಜ್ ನ್ಯಾಯಾಲಯದಲ್ಲಿ ನೀವು ಸಾಬೀತು ಮಾಡಿ ಅಂತ ಸವಾಲ್ ಹಾಕಿದ್ದಾರೆ. ಒಬ್ಬ ಉನ್ನತ ಅಧಿಕಾರಿ, ಒಬ್ಬ ಡಿಪಾರ್ಟ್ಮೆಂಟ್ ಅಲ್ಲಿರುವಂತ ವ್ಯಕ್ತಿ ಇಷ್ಟೆಲ್ಲ ಗೊಂದಲ ಇದ್ರು ಕೂಡ ಮೊನ್ನೆ 17ನೇ ತಾರೀಕಲ್ಲಿ ಜಿಪಿಎ ಮಾಡಿದ್ದಾರೆ. 17ನೇ ತಾರೀಕಲ್ಲಿ ಜಿಪಿಎ ಮಾಡಬಹುದು ಸರ್? ಸಂಬಂಧ ಇಲ್ಲ. ಸದ್ಯ ಸೈಟ್ ವಿಚಾರಕ್ಕೆ ಹಾಸನದ ಪೊಲೀಸ್ ಠಾಣೆಯಲ್ಲಿ ಎರಡೂ ಕಡೆಯಿಂದಲೂ ದೂರು ಪ್ರತಿದೂರು ದಾಖಲಾಗಿವೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.